ಇನ್ನು ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಹಲವು ರಾಷ್ಟ್ರಗಳು ಭಾರತದ ಪರವಾಗಿ ನಿಂತಿದ್ದಾವೆ, ಉಗ್ರತ್ವದ ವಿರುದ್ಧ ನಿಂತಿದ್ದಾವೆ. ಪಹಲ್ಗಾಮ್ ದಾಳಿಗೆ ಜಪಾನ್ನ ರಕ್ಷಣಾ ಸಚಿವ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಭಾರತಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದ್ರು ಜಪಾನ್ನ ಸಚಿವ ಜನ್ ನಕತಾನಿ. ಈ ಹಿನ್ನೆಲೆ ಜಪಾನ್ ಸರ್ಕಾರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಧನ್ಯವಾದವನ್ನ ತಿಳಿಸಿದ್ದಾರೆ. ಎರಡು ದೇಶಗಳ ರಕ್ಷಣಾ ಸಂಬಂಧ ಗಟ್ಟಿಗೊಳಿಸುವ ಬಗ್ಗೆ ಒಪ್ಪಿಗೆ ಇದೆ. ರಕ್ಷಣಾ ಉಪಕರಣ ತಾಂತ್ರಿಕ ಸಹಕಾರ ಒಪ್ಪಂದದ ಬಗ್ಗೆ ಚರ್ಚೆಯಾಗಿದೆ ಅಂತ ಹೇಳಿ ಜಪಾನ್ ರಕ್ಷಣಾ ಸಚಿವರಿಗೆ ಅಭಿನಂದಿಸಿದ್ದಾರೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಇವತ್ತು ಜಪಾನ್ನ ರಕ್ಷಣಾ ನಿಯೋಗದ ಜೊತೆ ರಕ್ಷಣಾ ಸಚಿವರ ಜೊತೆ ಭಾರತದ ರಕ್ಷಣಾ ಇಲಾಖೆ ದ್ವಿಪಕ್ಷೀಯ ಮಾತುಕತೆಯನ್ನ ನಡೆಸಿದೆ. ವಿವಿಧ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಆಂತರಿಕ ಹಾಗೆ ಅಂತಾರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಹಲವು ವಿಚಾರಗಳನ್ನ ಚರ್ಚೆ ಮಾಡಲಾಗಿದೆ ಈ ದ್ವಿಪಕ್ಷೀಯ ಮಾತುಕತೆಯ ಸಂದರ್ಭದಲ್ಲಿ. ಇದೇ ವೇಳೆ ಜಪಾನ್ನ ರಕ್ಷಣಾ ಸಚಿವರು ಭಾರತದ ಪಹಲ್ಗಾಮ್ ಆ ಘಟನೆಯನ್ನ ಏನು ಖಂಡಿಸಿದ್ರು, ಆ ಘಟನೆಗೆ ಏನು ಬೇಸರವನ್ನ ವ್ಯಕ್ತಪಡಿಸಿದ್ರು, ಅದಕ್ಕೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ ಭಾರತದ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್. ಭಾರತ ಹಾಗೆ ಜಪಾನ್ನ ಜಾಗತಿಕವಾಗಿ ಸಂಬಂಧ, ರಕ್ಷಣಾತ್ಮಕವಾಗಿ ಸಂಬಂಧ, ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಎರಡು ದೇಶಗಳ ಆ ರಿಲೇಶನ್ಶಿಪ್ ಬಹಳ ಚೆನ್ನಾಗಿದೆ. ಪಹಲ್ಗಾಮ್ ದಾಳಿಯ ಬಳಿಕ ಜಪಾನ್ ಭಾರತದ ಜೊತೆಗೆ ನಿಂತಿದೆ. ಅಲ್ಲಿನ ರಕ್ಷಣಾ ಸಚಿವರು ಭಾರತದ ಪರವಾಗಿರುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಬೆಂಬಲವನ್ನ ಸೂಚಿಸಿದ್ದಾರೆ. ಆ ಬೆಂಬಲಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. Namaskar and konnichiwa. Yeah. Let me begin by extending a warm welcome to you and your delegation to India. I recall our meeting at Vientiane, Laos in November last year, where we decided to expand defense cooperation in industry, technology and interoperability between the armed forces. At the outset, I would like to thank the government of Japan for their strong expression of solidarity with India in the wake of the Pahalgam terrorist attack. Excellency, I take this opportunity to compliment you for your immense contribution in deepening of the Indo-Japan defense relations. You had earlier laid foundations for a strong bilateral defense partnership by concluding defense equipment and technical cooperation agreement and protection of classified military information agreement. As you have taken over the charge of ministry again, I am confident our cooperation will attain greater heights. News First, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.